ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತಾ ಗುರಜ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬ್ಲಾಗ್ನ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೇಟ್ ಅಂದರೆ 11:30 ಆಗಿದೆ. 11:30ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬುಧವಾರ ಬಂದು ಅಮಾವಾಸ್ಯೆ ಇರುತ್ತೆ. ಅಮಾವಾಸ್ಯೆ ಅಂದರೆ ಭೀಮ್ನ ಅಮಾವಾಸ್ಯೆ ಇರುತ್ತೆ. ಅದಕ್ಕೋಸ್ಕರ ನಾಳೆ ಮಂಗಳವಾರ ದೇವ್ರ ಪತ್ರ ಎಲ್ಲ ತೊಳ್ಕೊಳ್ಬಾರ್ದು. ಅದಕ್ಕೋಸ್ಕರ ನಾನು ಇವಾಗಲೇ ದೇವ್ರ ಸಾಮಾನೆಲ್ಲ ಎತ್ಕೊಂಡಿದ್ದೀನಿ. ಮತ್ತು ದೇವ್ರ ಸಾಮಾನು ಎತ್ಕೊಂಡಿದ್ದೀನಿ. ಮತ್ತು ದೀಪ ಉರಿತಾನೆ ಇದೆ ಫ್ರೆಂಡ್ಸ್. ಮಾರ್ನಿಂಗ್ ಪೂಜೆ ಮಾಡಿದ್ನಲ್ವ, ಅದಕ್ಕೆ ದೀಪನ ಮಾತ್ರ ಬಿಟ್ಬಿಟ್ಟು ಎಲ್ಲ ತೊಗೊಂಡಿದ್ದೀನಿ. ಯಾಕಂದರೆ ಮತ್ತೆ ತಿರ್ಗಿ 12 ಗಂಟೆ ಆದಮೇಲೆ ದೇವ್ರ ಸಾಮಾನ ಎತ್ಕೊಳ್ಬಾರ್ದು ಅಂದ್ಬಿಟ್ಟು 11:30ಗೆ ದೇವ್ರ ಸಾಮಾನೆಲ್ಲ ಎತ್ಕೊಂಡಿದ್ದೀನಿ. ದೀಪ ಆದಮೇಲೆ ದೀಪನ ಎತ್ಕೊಂಡು ಉಜ್ಕೊಳ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ದಿನ ಹೇಗಿರುತ್ತೆ ಏನು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ನೋಡಿದ್ರಲ್ಲ ನಮ್ಮ ಶಾಪಿಂಗ್ ಹೇಗಿತ್ತು ಅಂತ ಅಂದ್ಬಿಟ್ಟು. ವರಲಕ್ಷ್ಮಿ ಹಬ್ಬಕ್ಕೆ ಬಳೆ ಎಲ್ಲ ತೊಗೊಂಬಂದ್ರಿ. ಒಂದು ಫುಲ್ಲು ಬಂಡಲೇ ಬೇಕಾಗುತ್ತಲ್ಲ ಫ್ರೆಂಡ್ಸ್ ಬಳೆಗಳು. ಅದಕ್ಕೆ ಬಳೆ ಎಲ್ಲ ತೊಗೊಂಡು ಮನೆಗೆ ಬಂದಿದ್ದಾಯಿತು. ಯಾವ ಡ್ರೆಸ್ ತೊಗೊಂಡಿದ್ದೀನಿ ಏನು ಅಂತ ನಾನು ಇನ್ನೊಂದು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈಗ ಡಯೆಟ್ಗೆ ಬರೋಣ. ಡಯೆಟ್ಗೆ ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ಪ್ರೋಟೀನ್ಗೋಸ್ಕರ ಪನ್ನೀರನ್ನ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಬೆಳಗ್ಗೆ ಒಂದು ಟೊಮೆಟೊ ಬಾತ್ನ ಮಾಡಿದ್ದೆ. ಈಗ ನುಗ್ಗೆಕಾಯಿ ಸಾಂಬಾರು ಮಾಡ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ದಿನ ಹೇಗೆ ಸ್ಟಾರ್ಟ್ ಆಗುತ್ತೆ, ಏನಾಗುತ್ತೆ, ಏನೇನು ತಿಂತೀನಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಒನ್ಸ್ ಅಗೇನ್ ವೆಲ್ಕಮ್ ಟು ಶ್ವೇತಾ ಗುರಜ್ ಲಾಗ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಪನ್ನೀರ್ನ ರೋಸ್ಟ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಬಂದು ನುಗ್ಗೆಕಾಯಿ ಸಾಂಬಾರು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ನುಗ್ಗೆಕಾಯಿ ಮತ್ತು ಉಸ್ತಿಕಾಯಿ ಅಂತೀವಿ ನಾವು. ನಿಮ್ಮ ಕಡೆ ಏನು ಹೇಳ್ತಾರೋ ಗೊತ್ತಿಲ್ಲ ನನಗೆ. ಒಬ್ಬೊಬ್ಬರು ಸೊಂಡೆಕಾಯಿ, ಕಾಡು ಬದನೆ ಅಂತೆಲ್ಲ ಅಂತಾರೆ. ಅದನ್ನು ಕೂಡ ಹಾಕಿದ್ದೀನಿ. ಅದು ಹಾಕಿದ್ರೆ ಅಂತೂ ಸಾರು ಸೂಪರಾಗಿರುತ್ತೆ ಫ್ರೆಂಡ್ಸ್. ಟೇಸ್ಟ್ ಅಂತಲೇ ಹೇಳ್ಬೋದು. ಅದನ್ನು ಹಾಕಿ ಸಾಂಬಾರು ಕೂಡ ಮಾಡಿಟ್ಟಿದ್ದಾಯಿತು. ಮಾರ್ನಿಂಗ್ ಬಂದು ಟೊಮೆಟೊ ಬಾತ್ನ ಮಾಡಿದ್ದೆ. ನೋಡಿ ನನಗೆ ಎಷ್ಟು ಬೇಕೋ ಅಷ್ಟಿದೆ. ಮತ್ತು ನೈಟ್ಗೆ ಪ್ರೋಟೀನ್ಗೋಸ್ಕರ ವೈಟ್ ಕಾಬುಲ್ ಕಳ್ಳೆ ಅದನ್ನು ನೆನೆಸಿಟ್ಕೊಂಡಿದ್ದೀನಿ. ರಾತ್ರಿಗೆ ಇದಾಗುತ್ತೆ ಪ್ರೋಟೀನ್ಗೆ. ಊಟ ಯಾವ ಥರ ಇದೆ ಅಂತ ಒಂದು 150ಇಂದ 200 ಗ್ರಾಮ್ ಒಳಗಡೆ ಇರ್ಬೋದು ರೈಸ್ ತೊಗೊಂಡಿದ್ದೀನಿ. ಸೌತೆಕಾಯಿ ನೋಡ್ತಿರ್ಬೋದು. ಸೌತೆಕಾಯಿ ಇವತ್ತು ಕ್ಯಾರೆಟ್ ಕೂಡ ತೊಗೊಂಡಿದ್ದೀನಿ. ಮತ್ತು ಪನ್ನೀರ್ ಒಂದು 100 ಗ್ರಾಮ್ ತೊಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಸಾಂಬಾರು ತೊಗೊಂಡಿದ್ದೀನಿ. ಊಟ ಆದಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಈಗ ಈವ್ನಿಂಗ್ 4 o'clock ಆಗಿದೆ. ಈಗ ಮಕ್ಕಳ ಸ್ಕೂಲಿಂದ ಕರ್ಕೊಂಬಂದೆ. ಆಫ್ಟರ್ನೂನು ನಮ್ಮಪ್ಪ ಜೋಳ ಕೊಟ್ಬಿಟ್ಟೋದ್ರು. ಅವ್ರ ಮನೆಗೆ ಜೋಳ ತಗೊಂಡಾಗೆಲ್ಲ ನಮಗೂ ತಂದು ಕೊಟ್ಬಿಟ್ಟು ಹೋಗ್ತಾರೆ. ಈಗ ಅದನ್ನು ಬೇಯಿಸೋದಕ್ಕೆ ಇಡ್ತಾ ಇದ್ದೀನಿ. ಮಕ್ಕಳು ಕೂಡ ಈವ್ನಿಂಗ್ ಸ್ನ್ಯಾಕ್ಸ್ ಆಗುತ್ತೆ ತಿನ್ನಲಿ ಅಂತಂದ್ಬಿಟ್ಟು. ಮಳೆ ಬೇರೆ ಬರ್ತಾ ಇದೆಯಲ್ಲ, ಮಳೆ ಬರ್ತಾ ಇರೋದಕ್ಕೆ ಬಿಸಿ ಬಿಸಿ ಜೋಳ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಲೆಮನ್ನು ಉಪ್ಪು ಖಾರ ಹಾಕ್ಕೊಂಡು ತಿಂತಾ ಇದ್ದೀರಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದು 6 o'clock ಆಗ್ತಾಯಿದೆ. ಹಿಂಗೆ ಸ್ವಲ್ಪ ಮಾತಾಡೋಣ ಅಂತ ಅಂದ್ಬಿಟ್ಟು ವೀಡಿಯೋನ ಆನ್ ಮಾಡಿಟ್ಟಿದ್ದೀನಿ ಅಷ್ಟೇ. ಏನು ಗೊತ್ತಾ ಫ್ರೆಂಡ್ಸ್, ಹೆಲ್ದಿಯಾಗಿ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಫಸ್ಟ್ ಆಫ್ ಆಲ್ ನಮಗೆ ಗೊತ್ತಾಗಬೇಕು. ನಮಗೆ ಅಂತಂದರೆ ಹೆಣ್ಮಕ್ಳಿಗೆ ಗೊತ್ತಾಗಬೇಕು. ಹೆಣ್ಮಕ್ಳಿಗೆ ಗೊತ್ತಾದರೆ ಅವ್ರ ಫ್ಯಾಮಿಲಿ ಫುಲ್ಲು ಹೆಲ್ತಿಯಾಗಿರ್ಬೋದು ಅನ್ನೋದು ನನ್ನ ಒಪಿನಿಯನ್ ಫ್ರೆಂಡ್ಸ್. ಯಾಕಂದರೆ ಅದು ನನ್ನ ಪರ್ಸ್ನಲ್ ಒಪಿನಿಯನ್ ಅಂತಲೇ ಹೇಳ್ಬೋದು. ಒಂದು ವರ್ಷದ ಹಿಂದೆ ಹೋದರೆ ಫ್ರೆಂಡ್ಸ್ ನಾನು ಹೆಂಗಿದ್ದೆ ಅಂತಂದರೆ ಇವಾಗ ಆಗಿರೋದು ನಾನೇನ ಅಂತ ನನಗೆ ನಿಜವಾಗ್ಲೂ ಅನಿಸುತ್ತೆ. ಯಾವ ಥರ ಇದ್ದೆ ಅಂತಂದರೆ ಬರೀ ಅನ್ನ ಸಾರು ಮಾಡಿಟ್ನ ಅಷ್ಟೇ, ನನ್ನ ಕೆಲಸ ಮುಗೀತು. ಅನ್ನ ಸಾರು ಮಾಡಿಟ್ರೆ ಆಯಿತು. ಮತ್ತು ಮಕ್ಕಳು ಏನು ಕೇಳ್ತಾರೋ ಅದನ್ನು ತರಿಸ್ಕೊಡೋದು, ಡೈಲಿ ಜಂಕ್ ತಿನ್ನೋದು. ಗೋಬಿ ಮಂಚೂರಿ ಅಂದರೆ ನನಗೆ ಸಖತ್ ಇಷ್ಟ. ಗೋಬಿ ಮಂಚೂರಿ ಮತ್ತು ಕಬಾಬ್ ಮೇನ್ ಅಂದರೆ ಕಬಾಬು ಫ್ರೆಂಡ್ಸ್. ವಾರದಲ್ಲಿ 3 ಸಲ 4 ಸಲ ಚಿಕನ್ ಮಾಡಿದ್ರು ಕೂಡ ಮಿಸ್ ಇರ್ತಾರಿಲ್ಲ. ಕಬಾಬ್ ಮಾತ್ರ ಇರಲೇಬೇಕಿತ್ತು. ಯಾವಾಗಲೂ ಕಬಾಬು ಮಾಡಿದಾಗ ಕಬಾಬ್ ಮಾತ್ರ ಚೆನ್ನಾಗಿ ತಿಂತಾ ಇದ್ದೆ. ಬಟ್ ಇನ್ನೇನು ತಿಂತಾ ಇರಲಿಲ್ಲ. ನಮ್ಮ ಮನೆಯವರು ಕೂಡ ಹೇಳ್ತಿದ್ರು ಸ್ವಲ್ಪ ಕಮ್ಮಿ ತಿನ್ನು, ಕಬಾಬ್ ಬೇಡ ಇವತ್ತು ಅಂದ್ಬಿಟ್ಟು ನನಗೆ ಕೋಪ ಬಂದ್ಬಿಡ್ತಾ ಇತ್ತು. ಕಬಾಬು ನಾನು ತಿನ್ನೋದೇ ಕಬಾಬು, ಅದನ್ನೇ ಬೇಡ ಅಂತಾರಲ್ಲ ಅಂದ್ಬಿಟ್ಟು ಕೋಪ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಆ ಥರ ಇತ್ತು. ಮತ್ತು ಗೋಬಿ ಮಂಚೂರಿ ಅಷ್ಟೇ. ಅವ್ರು ಏನಾದರೂ ನೈಟು ಲೇಟಾಗಿ ಬಂದು ತರೋದೇನಾದರೂ ಮಾಡ್ತಾರೆ. ಇವತ್ತು ಗೋಬಿ ಮಂಚೂರಿ ತಗೊಂಬ ಅಂತೇಳಿ ಅವತ್ತು ತಗೊಂಬಂದಿಲ್ಲ ಅಂದರೆ ಅಷ್ಟೇ ಅವ್ರ ಕತೆ ಮುಗಿತು ಅಂತಲೇ ಹೇಳ್ಬೋದು. ಆ ಥರ ಇದ್ದೆ ಫ್ರೆಂಡ್ಸ್. ನನ್ನಂತೋಳೆ ಚೇಂಜ್ ಆಗಿದ್ದೀನಿ ಅಂದರೆ ನಿಮ್ಮಂಥವ್ರು ಯಾಕೆ ಚೇಂಜ್ ಆಗೋಕ್ಕಾಗಲ್ಲ? ಮನ್ಸು ಮಾಡಬೇಕು ಫ್ರೆಂಡ್ಸ್. ಎಷ್ಟು ಈ ಥರ ನಾನು ಡಯಟ್ ಮಾಡಿ ಸಣ್ಣ ಆಗ್ತೀನಿ ಅಂತ ನಿಜವಾಗ್ಲೂ ನಾನು ಅನ್ಕೊಂಡೇ ಇರಲಿಲ್ಲ. ಎಲ್ಲ ಒಂಥರ ಇವಾಗ ಕೂತ್ಕೊಂಡು ನಾನು ಯೋಚನೆ ಮಾಡಿದ್ರು ಕೂಡ ಇದೆಲ್ಲ ಒಂಥರ ಮಿರಾಕಲ್ ಅಂತಲೇ ನನಗಂತೂ ಅನಿಸುತ್ತೆ. ತಿಂಗಳಿಗೆ ಒಂದು 6 kg ಎಣ್ಣೆ ಖಾಲಿ ಮಾಡ್ತಾ ಇದ್ದೆ ಫ್ರೆಂಡ್ಸ್. ನಿಜವಾಗ್ಲೂ ಎಷ್ಟು ಎಣ್ಣೆ ಹಾಕ್ತೀನಿ ಅಂದರೆ ಟಿಫನ್ಗೆ ಅವ್ರಿಗೆ ರೈಸ್ ಬಾತ್ ಏನಾದರೂ ಮಾಡಿದಾಗ ಟಿಫನ್ಗೆ ಹಾಕೊಟ್ಟಿರ್ತೀನಲ್ಲ, ಟಿಫನಿಂದ ಸೋರ್ತಾ ಇತ್ತು ಎಣ್ಣೆ. ಅಷ್ಟು ಆಗ್ತಾ ಇದೆ. ಏನಂದರೆ ನನಗೆ ಅವಾಗ ಮೈಂಡ್ ಸೆಟ್ ಏನಪ್ಪ ಅಂತಂದರೆ ಎಣ್ಣೆ ಇದ್ದರೆ ಫುಡ್ ಚೆನ್ನಾಗಿರುತ್ತೆ ಅನ್ನೋ ಥರ ನನಗೆ ಫೀಲು. ಏನಾದರೂ ಅಡುಗೆ ಮಾಡೋಕ್ಕಾಗಿಲ್ವಾ, ಸರಿ ನೈಟ್ ಏನಾದರೂ ರೈಸ್ ಬಾತ್ ಮಾಡಿಬಿಡು, ಅದು ಮಾಡಿಬಿಡು. ಬರೀ ಆಯಿಲ್ ಇರೋ ಐಟಮ್ಸೇ, ಬಜ್ಜಿ, ಬೋಂಡಾ, ವಡೆ, ಈ ಥರ ಯಾವಾಗಲೂ ಜಾಸ್ತಿ ಆಯಿಲಲ್ಲಿ ಕರ್ದಿರೋ ಫುಡ್ಡೇ ಮಾಡ್ತಾಯಿದ್ದೆ. ಮತ್ತು ಪೂರಿ ಆಗಿರ್ಬೋದು, ಆ ಥರ ಐಟಮ್ಸ್ ಜಾಸ್ತಿ ಅಂದರೆ ಜಾಸ್ತಿ ಮಾಡ್ತಾಯಿದ್ದೆ. ನಾನು ಅದನ್ನು ಮಾಡ್ತಾಯಿದ್ದೆ. ನನ್ನ ಮಕ್ಕಳಿಗೆ ಮತ್ತು ನನ್ನ ಗಂಡನಿಗೆ ವಿಧಿ ಇಲ್ಲ. ಅವರು ಅದನ್ನೇ ಇಷ್ಟಪಟ್ಟು ತಿಂತಾಯಿದ್ರು. ಟೇಸ್ಟಿಯಾಗಿ ಮಾಡ್ತಾಯಿದ್ದೆ, ಚೆನ್ನಾಗಿರ್ತಾ ಇತ್ತು. ಎಣ್ಣೆ ಜಾಸ್ತಿ ಇತ್ತು. ಅವ್ರಿಗೆಲ್ಲ ಏನು ಗೊತ್ತಾಗುತ್ತೆ ಫ್ರೆಂಡ್ಸ್, ಅದು ಎಣ್ಣೆ ಜಾಸ್ತಿ ತಿನ್ನಬಾರ್ದು, ಅದು ತಿನ್ನಬಾರ್ದು ಅಂತ. ಚೆನ್ನಾಗಿ ತಿನ್ನೋರು, ಎಂಜಾಯ್ ಆಗಿದ್ರು ಲೈಫಲ್ಲಿ. ಮತ್ತು ಏನು ಡೈಲಿ ಈವ್ನಿಂಗ್ ಅವ್ರೇನಾದರೂ ಮನೆಗೆ ಬರುವಾಗ ಏನಾದರೂ ತಿಂಡಿ ತಗೊಂಬ, ಅದು ತಗೊಂಬ, ಇದು ತಗೊಂಬ ಅಂದ್ಕೊಂಡು ಈ ಥರ ಕತೆ ಮಾಡ್ತಾರೆ.
ಮಾಡ್ತಾ ಇದ್ದೋಳು, ಇವಾಗಂತೂ ಯಾವ ಥರ ಚೇಂಜಸ್ ಆಗಿದ್ದೀನಿ ಅಂದರೆ ತಿಂಗಳಿಗೆ 1 kg ಎಣ್ಣೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಜವಾಗ್ಲೂ 1 kg ಎಣ್ಣೆ ನಾನು ಮಾಡ್ತಾ ಇದ್ದೀನಿ ಅಂದರೆ ನನ್ನ ಕೈಲಿ ಇವಾಗಲೂ ಕೂಡ ನಂಬಕ್ಕಾಗ್ತಾ ಇಲ್ಲ. ಬಟ್ ಹೌದು ಫ್ರೆಂಡ್ಸ್, ನಾನೇ ಒಂದು ತಿಂಗಳಿಗೆ 1 kg ಎಣ್ಣೆನ ಈಗ ಮಾಡ್ತಾ ಇದ್ದೀನಿ. ಅದು ಕೂಡ ಸ್ವಲ್ಪ ಮಿಗಿಳ್ಬೋದು ಒಂದು ತಿಂಗಳಲ್ಲಿ, ಆ ಥರ ಇದೆ ಫ್ರೆಂಡ್ಸ್. ನೀವು ಅಷ್ಟೇ ಫ್ರೆಂಡ್ಸ್, ಯಾವುದನ್ನು ಅಷ್ಟೇ ಆಗಲ್ಲ ಅಂತ ಮಾತ್ರ ಅನ್ಕೊಳ್ಳೋಕೆ ಹೋಗಬೇಡಿ. ಟ್ರೈ ಮಾಡಿ. ನಾನು ಯಾವ ಥರ ಟಿಪ್ಸ್ ಹೇಳಿದ್ದೀನೋ ನಮ್ಮ ಅಕ್ಕವರು ಕೂಡ ಅದೇ ಥರ ಫಾಲೋ ಮಾಡಿದ್ರು. ಯಾಕಂದರೆ ಅವರು ಕೂಡ ಒಳ್ಳೆ ರಿಸಲ್ಟೇ ಬಂದಿದೆ. ನಮ್ಮ ಎರಡನೇಕ ಬಂದು 86 kg ಏನೋ ಇದ್ರು, ಸಕ್ಕತ್ ದಪ್ಪ ಇದ್ರು ಫ್ರೆಂಡ್ಸ್. ನನ್ನ ಹಳೆ ವಿಡಿಯೋಸ್ ಹೋಗಿ ನೋಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗುತ್ತೆ ಅವ್ರು ಎಷ್ಟು ದಪ್ಪ ಇದ್ರು ಅಂತ ಅಂದ್ಬಿಟ್ಟು. ಇವಾಗ ಅವರು 67 kg ಬಂದಿದ್ದಾರೆ ಫ್ರೆಂಡ್ಸ್. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಫಸ್ಟ್ ನಾನು ಅವ್ರ ಹತ್ರ ಹೇಳಕ್ ಹೋದಾಗ ಡಯಟ್ ಮಾಡು ಅಕ್ಕ ನೀನು ಅಂತಂದಾಗ ಅವ್ರು ಕೋಪ ಬಂದ್ಬಿಡ್ತು. ನನಗೆ ಡಯಟ್ ಎಲ್ಲ ಇಷ್ಟ ಆಗಲ್ಲ, ನಾನು ಮಾಡಲ್ಲ, ಇದ್ರ ಬಗ್ಗೆ ಮಾತಾಡಂಗಿದೆ, ನಾನು ಬರೋದೇ ಇಲ್ಲ ಅಂತ ಒಂದ್ಸಲ ಕೋಪ ಮಾಡ್ಕೊಂಬಿಟ್ಟಿದ್ರು. ಆಮೇಲೆ ಅವ್ರಿಗೆ ಏನು ಅನ್ಸುತ್ತೆ ಏನೋ ಗೊತ್ತಿಲ್ಲ, ಅವರೇ ನಿಧಾನ ಏನು ಗೊತ್ತಾ ಫ್ರೆಂಡ್ಸ್, ಇದು ಸ್ಟಾರ್ಟ್ ಮಾಡಿದ ತಕ್ಷಣ ರಿಸಲ್ಟ್ ನಮ್ಗೆ ಗೊತ್ತಾಗುತ್ತೆ. ಇಂಟರ್ಮಿಟೆಂಟ್ ಫಾಸ್ಟಿಂಗು ಸ್ಟಾರ್ಟ್ ಮಾಡಿದ ತಕ್ಷಣ ನಮಗೆ ರಿಸಲ್ಟ್ ಗೊತ್ತಾಗುತ್ತಲ್ವಾ, ಅದು ಖುಷಿ ಆಗುತ್ತೆ. ನಾವು ಇನ್ನೂ ಮಾಡೋಣ, ಡಯಟ್ ಮಾಡೋಣ, ಸಣ್ಣ ಆಗ್ತಾ ಇದೀರವಲ್ಲ, ಸೈಡ್ ಎಫೆಕ್ಟ್ ಇಲ್ದಿರ ನಾವು ಸಣ್ಣ ಆಗ್ತಾ ಇದೀವಿ. ಯಾವುದೇ ಥರದ್ದು ಹರ್ಬಲ್ ಲೈಫ್ ಆಗಿರ್ಬೋದು ಮತ್ತೆ ಮಗ್ದೊಂದು ಯಾವುದೇ ಥರದ್ದು ನಮ್ಮ ಬಾಡಿಗೆ ತಗೊಂತ ಇಲ್ಲ ನಾವು. ಇವಾಗ ಇದಕ್ಕೆ ಕಾಸು ಕೊಟ್ಟು ನಾವು ಖರ್ಚು ಮಾಡೋದ್ರ ಬದಲು ಅದನ್ನೇ ನಾವು ನಮ್ಮ ಫುಡ್ ಖರ್ಚು ಮಾಡ್ಬೋದು ಫ್ರೆಂಡ್ಸ್. ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಅದನ್ನ ತಗೊಂಬಂದು ತಿನ್ನೋಣ ಅನ್ನೋ ಥರ ಫೀಲ್ ಬಂದ್ಬಿಡುತ್ತೆ. ಇವಾಗ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ನಮ್ಮ ಮನೆಯಲ್ಲೂ ಅಷ್ಟೇ ಎಲ್ಲರೂ ಆರೋಗ್ಯವಾಗಿದ್ದಾರೆ, ಯಾರಿಗೂ ಎಕ್ಸ್ಟ್ರಾ ಫ್ಯಾಟ್ ಅನ್ನೋದಿಲ್ಲ. ಫಸ್ಟ್ ನನ್ನ ಮಕ್ಕಳು ಅಷ್ಟೇ ತುಂಬಾನೇ ದಪ್ಪ ಆಗ್ತಾನೆ ಇದ್ರು, ಹಂಗೆ ಬಿಟ್ಟಿದ್ರೆ ಅವ್ರು ಇವಾಗ ಎಷ್ಟು ದಪ್ಪ ಆಗಿರ್ತಾ ಇದ್ರು ನನಗಂತೂ ಗೊತ್ತಿಲ್ಲ. ಅದು ಒಂದು ಭಯ ಸ್ಟಾರ್ಟ್ ಆಗ್ಬಿಡ್ತು ನನಗೆ. ನಂತರನೇ ನನ್ನ ಮಕ್ಳು ಆಗ್ತಾರ ಅಂತಾನು ಭಯ ಆಗ್ಬಿಟ್ಟಿತ್ತು. ಹೆಂಗೋ ನನಗೆ ದೇವರೇ ಬುದ್ಧಿ ಕೊಟ್ಟ ಅಂತ ಅನ್ಸುತ್ತೆ ನನಗೆ. ಒಂದೊಂದ್ಸಲ ದೇವ್ರ ಹತ್ರ ಕೂಡ ಬೇಡ್ಕೊಂಡಿದ್ದು ಕೂಡ ಉಂಟು, ಸಣ್ಣ ಆಗಂಗ್ ಮಾಡಪ್ಪ, ಸಣ್ಣ ಆಗಂಗ್ ಮಾಡಪ್ಪ. ನಮ್ಮ ಪ್ರಯತ್ನ ಹೇಳಿದ್ದು ದೇವ್ರು ಕೂಡ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಈಗ ನೋಡಿ ನಾವು ಪ್ರಯತ್ನ ಪಡ್ತಾ ಇದೀವಿ, ಫಲನ ದೇವರೇ ಕೊಡ್ತಾ ಇದ್ದಾನೆ. ಆ ಥರ ಅರ್ಥ ಮಾಡ್ಕೊಬೇಕು ಫ್ರೆಂಡ್ಸ್. ಡಯಟ್ ಅನ್ನೋದು ನಿಜವಾಗ್ಲೂ ಕಷ್ಟನೇ ಅಲ್ಲ ಫ್ರೆಂಡ್ಸ್. ಈಗ ನೋಡ್ತಾ ಇರ್ಬೋದು ನೀವು, ನಾನು ಎಷ್ಟು ಆರಾಮಾಗಿ ಮನೇಲಿ ಸಿಕ್ಕೋದ್ರಿಂದ ಡಯಟ್ನ ಮಾಡ್ಕೊಳ್ತಾ ಇದ್ದೀನಿ. ತಿಂತೀನಿ ಫ್ರೆಂಡ್ಸ್, ಒಂದೊಂದ್ಸಲ ಯಾವಾಗಲಾದ್ರೂ ಮಂತ್ಲಿ ಒಂದ್ಸಲ ನಾನು ಜಂಕ್ ಸಿಕ್ಕಿದಾಗ ತಿಂತೀನಿ. ಬಟ್ ಫಸ್ಟ್ ತಿಂತಾಯಿದ್ದಲ್ಲ, ಬರೀ ಅದೇ ತಿನ್ಬಿಟ್ಟು ನಾನು ಕತೆ ಮಾಡೋದಿಲ್ಲ, ಒಂದು ಸ್ವಲ್ಪ ತಿಂತೀನಿ ಅಷ್ಟೇ ಫ್ರೆಂಡ್ಸ್. ಆ ಥರ ಮಾಡ್ಕೊಂಡು ನಾನು ಡಯಟ್ನ ಸ್ಟಾರ್ಟ್ ಮಾಡಿದ್ದು. ಇವಾಗ ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ, ನನಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ. ಬಟ್ ಈಗ 65 kg ಬಂದು ಸ್ಟಕ್ ಆಗ್ಬಿಟ್ಟಿದೆ. ಅದೇನೇ ಮಾಡಿದ್ರು ಕೂಡ ಸಣ್ಣ ಆಗ್ತಾ ಇಲ್ಲ. ನೋಡೋಣ ಫ್ರೆಂಡ್ಸ್, ಟ್ರೈ ಮಾಡ್ತೀನಿ. ಬಟ್ ಈ ಮಂತಲ್ಲಿ ಸ್ವಲ್ಪ ಕಷ್ಟ ಅನ್ಸುತ್ತೆ ನಾನು ಕೂಡ ಸಣ್ಣ ಆಗೋದು, ನೋಡೋಣ. ಬಟ್ ಪ್ರಯತ್ನ ಮಾತ್ರ ಬಿಡಲ್ಲ, ಟ್ರೈ ಮಾಡ್ತೀನಿ. ನಾನು ಇನ್ನೊಂದು 5 kg ಸಣ್ಣ ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ಬಟ್ ನಮ್ಮ ಮನೆಯವರೆಲ್ಲ ಹೇಳ್ತಾ ಇದ್ದಾರೆ ಇನ್ನೂ ಸಣ್ಣ ಆದರೆ ಚೆನ್ನಾಗಿರಲ್ಲ ಅಂತ. ನನಗೂ ಕೂಡ ಒಂದು ಕಡೆ ಫೀಲ್ ಆಗ್ತಾ ಇದೆ, ಇನ್ನೂ ಸಣ್ಣ ಆದರೆ ಫೇಸ್ ಎಲ್ಲ ಇನ್ನೂ ಒಳಗಡೆ ಹೋಗ್ಬಿಟ್ರೆ ಚೆನ್ನಾಗಿ ಕಾಣಿಸಲ್ಲೇನೋ ಅಂತ ಅಂದ್ಬಿಟ್ಟು ಅನ್ಕೊಂತಾ ಇದ್ದೀನಿ. ಈಗ 6 o'clock ಆಯ್ತು ಫ್ರೆಂಡ್ಸ್, ಜಿಮ್ಗೆ ಹೋಗಬೇಕು. ಒಂದು 6:30ಗೆ ಹೋಗೋಣ. ಕಳ್ಳೆ ಕುಕ್ಕರಲ್ಲಿ ಕೂಗ್ಸಿಟ್ಟಿದ್ದೀನಿ, ಅದನ್ನ ಉಶ್ಲಿ ಮಾಡಿಟ್ಬಿಟ್ಟು ಹೋದ್ರೆ ಬಂದು ತಿನ್ನೋದಕ್ಕೂ ಕೂಡ ಸರಿ ಹೋಗುತ್ತೆ. ಒಂದು 6:30ಗೆ ಹೋಗ್ತೀನಿ ಫ್ರೆಂಡ್ಸ್. ಈಗ 6 o'clock ಆಗಿದೆ. ನಿಮ್ಮ ಜೊತೆ ಈ ವಿಷಯನ ಶೇರ್ ಮಾಡಬೇಕು ಅನಿಸ್ತು, ಅದಕ್ಕೋಸ್ಕರ ನಾನು ಕೂತ್ಕೊಂಡು ಇವತ್ತು ಮಾತಾಡ್ತಾ ಇದ್ದೀನಿ. ಮತ್ತೆ ನೈಟ್ ನಾನು ಏನು ತಿನ್ನಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್. ಕಳ್ಳೆ ಮಾಡಿದ್ದೀನಲ್ಲ, ವೈಟ್ ಕಾಬೂಲ್ ಕಳ್ಳೆ, ಅದೇ ಕಳ್ಳೆ ಉಶ್ಲಿನ ಸ್ವಲ್ಪ ತಿನ್ಕೊಂತೀನಿ ಅಷ್ಟೇ ಫ್ರೆಂಡ್ಸ್. ಅದನ್ನು ತೋರಿಸಿದ್ರೆ ವಿಡಿಯೋ ಲೆಂತ್ ಆಗುತ್ತೆ ಅಂದ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ. ಇನ್ನು ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದ್ರೆ ಏನು ಅಂತ ಹೇಳಿದ್ದೀನಿ, ಬಟ್ ಸ್ವಲ್ಪ ಹೇಳಿದ್ದೀನಿ, ಅದನ್ನ ಡೀಟೇಲಿಂಗ್ ಆಗಿ ಹೇಳ್ತೀನಿ. ಯಾಕಂದ್ರೆ ನಿಮಗೂ ಕೂಡ ಯಾರಿಗಾದ್ರೂ ಮಾಡೋರಿಗೆ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಲ್ಲಿ ನಾಳೆ ಅಥವಾ ನಾಳಿದ್ದು ವಿಡಿಯೋದಲ್ಲಿ ನಾನು ಅದನ್ನು ಕೂಡ ಹೇಳ್ತೀನಿ. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಮತ್ತೆ ಹೆಲ್ಪ್ಫುಲ್ ಆಯಿತು ಒಂದು ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಹೋಗ್ಬರ್ತೀನಿ ಸ್ನೇಹಿತರೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.